ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಿಮ್ಮ ಪ್ರೀತಿಪೂರ್ವಕವಾದ ಕರೆಗಳಿಗಾಗಿ ವಂದನೆಗಳು. ದೇವರ ವಾಕ್ಯಗಳು ಜೀವವುಳ್ಳವುಗಳಾಗಿದ್ದು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡುತ್ತಿದೆ. ಈ ಅನುಭವ ಈ ಅಧ್ಯಯನದಲ್ಲಿ ನಿಮಗಾಗಿರುವುದಾದರೆ ಹಿಂದೆ ಕರೆ ಮಾಡಿರಿ. ಇಂದು ನಾವು ದೇವರು ತಾನು ಅಬ್ರಹಾಮನಿಗೆ ಗುರಾಣಿಯೂ ಬಹುಮಾನವೂ ಆಗಿದ್ದೇನೆ ಎಂದು ಹೇಳಿದ್ದು, ಅಬ್ರಹಾಮನ ಇಬ್ಬರು ಸಂತಾನ, ಅಬ್ರಹಾಮನ ನಂಬಿಕೆ ಎಂಬುದನ್ನು ದೇವರ ವಾಕ್ಯದಿಂದ ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು, ಒರಟು ಮೋರೆಯು ಮಾರ್ಪಡುವುದು. ಪ್ರಸಂಗಿ 8ನೇ ಅಧ್ಯಾಯ 1ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದು ನಾವು ಆದಿಕಾಂಡ ಪುಸ್ತಕದ 15ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ, ದೇವರು ತಾನು ಗುರಾಣಿಯೂ ಬಹುಮಾನವೂ ಆಗಿದ್ದೇನೆಂದು ಪ್ರಕಟಿಸಿದ್ದು, ಅಬ್ರಹಾಮನ ನಂಬಿಕೆ, ಅಬ್ರಾಮನೊಂದಿಗೆ ದೇವರ ಒಡಂಬಡಿಕೆ ಎಂಬುದಾಗಿದೆ. ಪ್ರಿಯರೇ, ದೇವರು ತಾನು ಗುರಾಣಿಯೂ ಬಹುಮಾನವೂ ಆಗಿದ್ದೇನೆಂದು ಪ್ರಕಟಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಈ 15ನೇ ಅಧ್ಯಾಯದಲ್ಲಿ ಸತ್ಯವೇದದ ಅತ್ಯುನ್ನತ ಸಂದರ್ಭಕ್ಕೆ ಬರುತ್ತಿದ್ದೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಪ್ರಿಯರೇ, ದೇವರು 4ನೇ ಬಾರಿಗೆ ಅಬ್ರಾಮನಿಗೆ ಕಾಣಿಸಿಕೊಳ್ಳುತ್ತಿದ್ದಾನೆ. ದೇವರು ಈ ಮನುಷ್ಯನನ್ನು ಅಭಿವೃದ್ಧಿಪಡಿಸುತ್ತಾ ಇನ್ನೂ ಮುಂದಕ್ಕೆ ನಡೆಸುತ್ತಿದ್ದಾನೆ. ಅಬ್ರಾಮನು ಹೋಗಿ ಲೋಟನನ್ನು ಬಿಡಿಸುವುದರಲ್ಲಿಯೂ, ಸೋದೋಮಿನ ಅರಸನು ಕೊಡಮಾಡಿದ ಕೊಳ್ಳೆಯನ್ನು ನಿರಾಕರಿಸಿದರಲ್ಲಿಯೂ ನಂಬಿಕೆಯ ವಿಶೇಷ ಹೆಜ್ಜೆಯನ್ನು ತೆಗೆದುಕೊಂಡದರಿಂದ ದೇವರು ಈಗ ಅವನಿಗೆ ಕಾಣಿಸಿಕೊಂಡದ್ದು ಸಮರ್ಪಕವೇ ಆಗಿತ್ತು. ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಪ್ರಿಯರೇ, ಇದು ಬಹು ಪ್ರೀತಿಕರವಾದದ್ದು, ಅದ್ಭುತವಾದದ್ದು. ಇಲ್ಲಿ ಹಾಗೆ ಬರೆದಿಲ್ಲ, ಆದರೆ ನಾನು ಹೇಳುತ್ತೇನೆ, ಯುದ್ಧದಲ್ಲಿ ಅಬ್ರಹಾಮನು ನಿಜವಾಗಿಯೂ ಗಂಡಾಂತರವನ್ನೆದುರಿಸಿರಬಹುದು. ತಾನು ಉಳಿಯುತ್ತೇನೋ ಎಂಬ ಭಯ ಅವನಿಗುಂಟಾಗಿರಬಹುದು. ದೇವರು ಅವನಿಗೆ ನೆನಪಿಸುತ್ತಾನೆ, ಅಬ್ರಾಮನೇ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ. ದೇವರು ಹೇಳುತ್ತಿದ್ದಾನೆ, ನೀನು ಕೊಳ್ಳೆಯನ್ನು ನಿರಾಕರಿಸಿದ್ದು ಒಳ್ಳೆಯದೇ ಆಯಿತು. ನಾನು ನಿನ್ನ ಬಹುಮಾನವಾಗಿದ್ದೇನೆ, ನಿನಗೆ ಬಹುಮಾನ ಕೊಡುತ್ತೇನೆ. ಪ್ರಿಯರೇ, ದೇವರನ್ನು ಪೂರ್ತಿ ನಂಬಿ ಆತನನ್ನೇ ನಿರೀಕ್ಷಿಸುವವರಿಗೆ ದೇವರು ಇಂತಹ ಅದ್ಭುತಗಳನ್ನು ಮಾಡುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದುದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಎಂಬುದಾಗಿ. ಪ್ರಿಯರೇ, ಅಬ್ರಾಮನು ದೇವರಿಗೆ ಹೇಳುವ ಮಾತಿನ ಅರ್ಥವೇನೆಂದರೆ, ನನಗೆ ಹೆಚ್ಚಿನ ಸಂಪತ್ತೇನೂ ಬೇಡ, ಅಗತ್ಯವಿಲ್ಲ. ನನ್ನ ಹೃದಯದ ಭಾರವೆಂದರೆ ನನಗೆ ಮಕ್ಕಳಿಲ್ಲ, ನನಗೊಬ್ಬ ಮಗನು ಬೇಕು. ನೀನು ನನ್ನನ್ನು ಅನೇಕ ಜನಾಂಗಗಳ ಪಿತೃವನ್ನಾಗಿ ಮಾಡುತ್ತೇನೆಂದು ಹೇಳಿದ್ದಿ. ನನ್ನ ಸಂತತಿಯು ಸಮುದ್ರದ ಉಸುಬಿಗಿಂತಲೂ ಅತ್ಯಧಿಕವಾಗುತ್ತದೆಂದು ಹೇಳಿದ್ದಿ. ಆದರೆ ನನಗೆ ಒಬ್ಬ ಮಗನೂ ಇಲ್ಲವಲ್ಲ. ಆ ದಿನಗಳ ನಿಯಮದಂತೆ ಹಮ್ಮುರಬಿಯ ಶಾಸನದ ಪ್ರಕಾರ ಅಬ್ರಾಮನ ಮನೆವಾರ್ತೆಯವನಾದ ಎಲಿಯೇಜರನು ಮಕ್ಕಳಿರುವವನಾದ್ದರಿಂದ ಮಕ್ಕಳೇ ಇಲ್ಲದ ಅಬ್ರಾಮನ ಆಸ್ತಿಗೆಲ್ಲ ಬಾಧ್ಯನಾಗುತ್ತಾನೆ. ಮುಂದಕ್ಕೆ ನೋಡ್ರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 4ನೇ ವಚನವನ್ನು. ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರೊಂದಿಗೆ
ಪ್ರಾಯೋಗಿಕವಾಗಿ ವ್ಯವಹರಿಸಿದರೆ ಆತನು ಕೂಡ ಪ್ರಾಯೋಗಿಕವಾಗಿಯೇ ವ್ಯವಹರಿಸುತ್ತಾನೆ. ಆತನು ಹೇಳಿದನು, ಅಬ್ರಹಾಮನೇ, ನಾನು ನಿನಗೊಬ್ಬ ಮಗನನ್ನು ಕೊಡುವೆನು ಎಂದು. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಗಮನಿಸತಕ್ಕ ವಿಚಾರ. ದೇವರು ಅವನ ಸಂತಾನವು ಸಮುದ್ರದ ಉಸುಬಿನಷ್ಟಾಗುವುದು ಎಂದು ಹೇಳಿದ್ದನು. ಈಗ ಅದು ಆಕಾಶದ ನಕ್ಷತ್ರಗಳಷ್ಟಾಗುವುದು ಎಂದು ಹೇಳಿದನು. ಅಬ್ರಾಮನಿಗೆ ನಕ್ಷತ್ರಗಳು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಅವನಿಗೆ ಒಂದು ವೇಳೆ ಸುಮಾರು 4,000ದಷ್ಟು ನಕ್ಷತ್ರಗಳು ಕಾಣಬಹುದು. ಅವನು ನಿಂತ ಸ್ಥಳದ ಮೇಲ್ಭಾಗದ ಆಕಾಶದಲ್ಲಿ ಸುಮಾರು 50,000ಕ್ಕಿಂತಲೂ ಹೆಚ್ಚು ನಕ್ಷತ್ರಗಳಿದ್ದಿರಬಹುದು. ಅಬ್ರಾಮನಿಗೆ ತನ್ನ ಸಂತತಿಯನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಈಗಲೂ ಸಾಧ್ಯವಾಗದು. ಪ್ರೀತಿಯುಳ್ಳ ದೇವಜನರೇ, ಈ ಅಬ್ರಾಮನಿಗೆ 2 ಸಂತಾನದವರಿದ್ದರು. ಒಂದು ಶಾರೀರಿಕ ಸಂಬಂಧದಿಂದ ಹುಟ್ಟಿದ ಇಸ್ರಾಯೇಲ್ಯರು. ಆತ್ಮಿಕ ಸಂತಾನವೂ ಇದೆ, ಅದು ಸಭೆಯಾಗಿದೆ. ಸಭೆಯು ಅಬ್ರಾಮನ ಆತ್ಮಿಕ ಸಂತಾನವಾಗುವುದು ಹೇಗೆ? ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಹೇಳುತ್ತಾನೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎಂಬುದಾಗಿ. ಇದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಟೆನ್ನೆನ್ಸಿಯ ನಾಶ್ವಿಲ್ಲೆಯಲ್ಲಿ ನನಗೆ ಯಹೂದಿ ಯುವಕರೊಂದಿಗೆ ಮಾತನಾಡುವ ಒಂದು ಸಂದರ್ಭ ದೊರಕಿತು. ಅವರಲ್ಲಿ ಕೆಲವರು ನಾನು ರಕ್ಷಿಸಲ್ಪಡುವುದಕ್ಕಿಂತ ಮೊದಲೇ ಪರಿಚಯವಿದ್ದವರು. ನಾನು ಅವರಿಗೆ ಹತ್ತಿರದ ಸ್ನೇಹಿತನಾಗಿದ್ದೆ. ನಾನು ಮೋಶೆಯ ಧರ್ಮಶಾಸ್ತ್ರದ ಮಹತ್ವದ ಕುರಿತು ಮಾತಾಡಿ ಅದು ಕ್ರಿಸ್ತನಲ್ಲಿ ಸಂಪೂರ್ತಿಯಾಯಿತು ಎಂದು ಹೇಳಿದೆ. ಅವರು ಅಬ್ರಹಾಮನ ಸಂತಾನದವರೆಂಬುದನ್ನು ತಿಳಿದು ನನಗೆ ಸಂತೋಷವಾಯಿತೆಂದು ಹೇಳಿದೆ. ಆದರೆ ನಾನು ಕೂಡ ಅಬ್ರಹಾಮನ ಮಗನೆಂದು ಹೇಳಿದಾಗ ಅವರು ಆಶ್ಚರ್ಯಚಕಿತರಾಗಿ ಒಬ್ಬರನ್ನೊಬ್ಬರು ನೋಡತೊಡಗಿದರು. ಆಗ ನಾನು ಅಬ್ರಹಾಮನ ಮಗನಾಗುವುದು ಹೇಗೆ ಎಂದು ಅವರಿಗೆ ತಿಳಿಸಿ ಹೇಳಿದೆ. ಅಬ್ರಹಾಮನಿಗೆ ದೇವರು ಕೊಟ್ಟ ವಾಗ್ದಾನದಲ್ಲಿ ಈ 2 ಸಂತಾನಗಳು ಸೇರಿವೆ, ಇದು ಅದ್ಭುತವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಬ್ರಹಾಮನ ನಂಬಿಕೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನವನ್ನು ನೋಡಿರಿ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂಬುದಾಗಿ. ಪ್ರಿಯರೇ, ಈ ಮಾತು ಸತ್ಯವೇದದಲ್ಲಿನ ಅತಿ ಶ್ರೇಷ್ಠವಾದ ಮಾತು. ಅವನು ದೇವರನ್ನು ನಂಬಿದನು. ಇದರ ಅರ್ಥ ದೇವರ ಮಾತಿಗೆ ಅಬ್ರಾಮನು ಸಮ್ಮತಿ ಸೂಚಿಸಿದನು. ದೇವರು ನಾನು ನಿನಗಾಗಿ ಇದನ್ನೆಲ್ಲ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅಬ್ರಾಮನು ನಾನು ಅದನ್ನು ನಂಬುತ್ತೇನೆ, ಆಮೇನ್, ನಂಬುತ್ತೇನೆ ಎಂದು ಹೇಳಿದನು. ಮತ್ತು ಇದು ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಪರಿಗಣಿಸಲ್ಪಟ್ಟಿತು. ಪೌಲನು ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ಈ ಕುರಿತು ಬರೆದಿದ್ದಾನೆ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಾಮನು ಏನು ಪಡಕೊಂಡನೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರದು. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು. ಪ್ರಿಯರೇ, ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮೊದಲಿನ 5 ವಚನಗಳಲ್ಲಿ ನೋಡುತ್ತೇವೆ. ನಮಗೆ ಮೂಲ ಪಿತೃವಾಗಿರುವ ಅಬ್ರಾಮನು ಏನು ಪಡಕೊಂಡನೆಂದು ಹೇಳಬೇಕು? ಇಲ್ಲವೇ ಅಬ್ರಾಮನು ಶಾರೀರಿಕ ರೀತಿಯಲ್ಲಿ ಏನನ್ನು ಪಡಕೊಂಡನು? ಇದು ಸರಿಯಾದ ಅರ್ಥವನ್ನು ಕೊಡುವಂಥದ್ದಾಗಿದೆ. ಶಾಸ್ತ್ರವು ಏನು ಹೇಳುತ್ತದೆ? ಅಬ್ರಾಮನು ದೇವರನ್ನು ನಂಬಿದನು,
ಮತ್ತು ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ರಕ್ಷಣೆಗಾಗಿ ಯಾವ ಕೆಲಸವನ್ನಾದರೂ ಮಾಡಿರುವುದಾದರೆ ದೇವರು ಅದಕ್ಕೆ ಕೂಲಿ ಕೊಡಲೇಬೇಕು. ಆದರೆ ಪ್ರಿಯರೇ, ದೇವರು ಕೃಪೆಯ ಮೂಲಕವಾಗಿ ಅಲ್ಲದೆ ಬೇರಾವ ಮಾರ್ಗದಿಂದಲೂ ರಕ್ಷಿಸುವುದಿಲ್ಲ. ರಕ್ಷಣೆಗೆ ಆತನಲ್ಲಿ ಬೇರಾವ ಮಾರ್ಗವೂ ಇರುವುದಿಲ್ಲ. ನೀನು ರಕ್ಷಿಸಲ್ಪಡುವುದಾದರೆ ನೀನು ದೇವರನ್ನು ನಂಬಿ ಕ್ರಿಸ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸುವ ಮೂಲಕ ಮಾತ್ರ. ಪ್ರೀತಿಯುಳ್ಳ ಸ್ನೇಹಿತನೇ, ದೇವರು ನಿನಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆಂದು ನಂಬುವುದರಿಂದಲೇ ಅಬ್ರಹಾಮನು ದೇವರನ್ನು ನಂಬಿದನು. ಅಬ್ರಹಾಮನ ನಂಬಿಕೆಯು ಅವನನ್ನು ದೇವರಿಗೆ ನಂಬಿಗಸ್ತನನ್ನಾಗಿ ಮಾಡಿತು. ಆದರೆ ನಂಬಿಗಸ್ತನಾದದರಿಂದ ಅವನು ರಕ್ಷಿಸಲ್ಪಡಲಿಲ್ಲ, ಅವನು ದೇವರನ್ನು ನಂಬಿದ್ದರಿಂದ ರಕ್ಷಿಸಲ್ಪಟ್ಟನು. ನಾವು ಇದನ್ನು ತಿಳಿದುಕೊಳ್ಳುವುದು ಪ್ರಾಮುಖ್ಯವಾಗಿದೆ ಪ್ರಿಯರೇ. ಮುಂದಕ್ಕೆ ನಾವು ಅಬ್ರಹಾಮನೊಂದಿಗೆ ದೇವರ ಒಡಂಬಡಿಕೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದಿಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು ಅವನು, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಅಬ್ರಹಾಮನು ಪ್ರಾಯೋಗಿಕವಾಗಿಯೇ ವರ್ತಿಸುತ್ತಾನೆ. ನಿಜತ್ವವನ್ನು ಒಪ್ಪಿಕೊಳ್ಳುವವನು. ನಾವು ಹೀಗೇ ಇರಬೇಕಾಗಿದೆ. ನಮ್ಮ ಕ್ರೈಸ್ತ ಜೀವಿತಗಳಲ್ಲಿ ನಿಜತ್ವವಿರಬೇಕು. ನಿಜತ್ವವಿಲ್ಲದಿದ್ದರೆ ಏನೂ ಇಲ್ಲದ ಹಾಗಾಯಿತು. ಅನೇಕರು ಈ ದಿನಗಳಲ್ಲಿ ನಟನೆಯ ಕ್ರೈಸ್ತರಾಗಿದ್ದಾರೆ. ಅಬ್ರಹಾಮನು ಪ್ರಾಯೋಗಿಕವಾದವನು. ಅವನಿಗೆ ನಿಖರವಾಗಿ ತಿಳಿಯಬೇಕಿತ್ತು. ದೇವರು ಅವನಿಗೆ ಏನು ಹೇಳಬಹುದೆಂದು ತಿಳಿದಿದೆಯೋ? ದೇವರು ಹೇಳುತ್ತಾನೆ, ಅಬ್ರಹಾಮನೇ, ನೀನು ಕೇಳಿದ್ದು ಒಳ್ಳೆಯದಾಯಿತು. ಯಾಕಂದರೆ ನಾನು ನಿನ್ನನ್ನು ನೇರವಾಗಿ ಸಂಧಿಸುತ್ತೇನೆ. ನಾನು ನಿನ್ನೊಂದಿಗೆ ಮಾಡಿಕೊಳ್ಳುವ ಈ ಒಡಂಬಡಿಕೆಯನ್ನು ನ್ಯಾಯಬದ್ಧವನ್ನಾಗಿ ಮಾಡುತ್ತೇನೆ. ನನ್ನನ್ನು ಅಲ್ಲಿ ಸಂಧಿಸು. ನಾನು ನನ್ನ ಒಪ್ಪಿಗೆಗೆ ಸಹಿ ಹಾಕುತ್ತೇನೆ. ಪ್ರಿಯರೇ, ಈ ರೀತಿಯಾಗಿ ಸತ್ಯವೇದದಲ್ಲಿ ನ್ಯಾಯಾಸನಗಳ ಕುರಿತಾಗಿ ಬರೆದಿಲ್ಲವೆಂದು ಹೇಳಬಹುದು. ಆದರೆ ಈ ದಿನಗಳ ನ್ಯಾಯಕ್ರಮದ ಪ್ರಕಾರ ಅದು ಹೀಗೆಯೇ ಆಗಿರುತ್ತದೆ. ದೇವರು ಹೇಳಿದ್ದನ್ನು ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಆತನು, ನೀನು 3 ವರುಷಗಳ ಮಣಕ, ಹಾಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅಬ್ರಹಾಮನಿಗೆ ಒಂದು ಯಜ್ಞವನ್ನು ಸಿದ್ಧಪಡಿಸಲು ಹೇಳಿದನು. 1 ಮಣಕ, 1 ಆಡು, 1 ಟಗರು ತೆಗೆದುಕೊಂಡು ಅವುಗಳನ್ನು 2 ಹೋಳುಗಳನ್ನಾಗಿ ಕಡಿಯಬೇಕು. 2 ಹೋಳುಗಳನ್ನು 2 ಬದಿಗಳಲ್ಲಿ ಇಡತಕ್ಕದ್ದು. ಬೆಳವಕ್ಕಿಯನ್ನು, ಪಾರಿವಾಳವನ್ನು ಕಡಿಯಲಿಲ್ಲ. ಅದನ್ನು 2 ಬದಿಯಲ್ಲಿ ಒಂದರಂತೆ ಇಟ್ಟನು. ಪ್ರಿಯರೇ, ಆ ದಿನಗಳಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವ ಕ್ರಮ ಈ ರೀತಿಯದಾಗಿತ್ತು. ಇನ್ನೊಬ್ಬನಿಂದ ಆಡು ಖರೀದಿಸಬೇಕೆಂದಿದ್ದರೆ ಈ ರೀತಿಯಲ್ಲಿ ಯಜ್ಞವನ್ನು ಮಾಡುತ್ತಿದ್ದರು. ಅವರಿಬ್ಬರು ಪರಸ್ಪರ ಕೈ ಹಿಡಿದುಕೊಂಡು ತಮ್ಮ ಒಪ್ಪಂದದ ನಿಯಮಗಳನ್ನು ಹೇಳಿಕೊಂಡು ಬಳಿಕ ಆ ಯಜ್ಞದ 2 ಭಾಗಗಳ ನಡುವಿನಿಂದ ಹಾದು ಹೋಗಬೇಕು. ಆ ದಿನಗಳಲ್ಲಿ ಇದು ನ್ಯಾಯಸ್ಥಾನದಲ್ಲಿ ಮಾಡಿಕೊಂಡ ಒಪ್ಪಂದದಂತೆಯೇ ನಿಯಮಬದ್ಧವೆಂದು ಅಂಗೀಕರಿಸಲ್ಪಡುತ್ತಿತ್ತು. ಆದ್ದರಿಂದ ದೇವರು ಅಬ್ರಾಮನೊಂದಿಗೆ ಅದೇ ನ್ಯಾಯ ನಿಯಮದಂತೆ ಒಡಂಬಡಿಕೆ ಮಾಡಿಕೊಂಡನು. ಯೆರೆಮೀಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 18ರಲ್ಲಿ ಈ ಕ್ರಮದ ಕುರಿತಾಗಿ ಓದುತ್ತೇವೆ. ಮತ್ತು ಇದು ಕೇವಲ ಇಸ್ರಾಯೇಲ್ಯರಲ್ಲಿ ಮಾತ್ರವಲ್ಲದೆ ಆ ಕಾಲದ ಜನರೆಲ್ಲರೂ ಅನುಸರಿಸುವ ಕ್ರಮವಾಗಿತ್ತು. ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಗಳನ್ನು ಕೈಕೊಳ್ಳದೆ ನನ್ನ ಒಡಂಬಡಿಕೆಯನ್ನು ಮೀರಿದ ಎಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆ ದಿನಗಳ ಕ್ರಮವೇನೆಂದರೆ ಪಶುವನ್ನು 2 ಹೋಳು ಮಾಡಿ ಈ ಒಡಂಬಡಿಕೆಯನ್ನು ದೃಢಪಡಿಸಬೇಕಿತ್ತು.
ಅಬ್ರಾಮನು ದೇವರು ಕೊಟ್ಟ ಸೂಚನೆಯಂತೆ ಎಲ್ಲವನ್ನು ಮಾಡಿಟ್ಟನು. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 11ನೇ ವಚನವನ್ನು. ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು ಎಂಬುದಾಗಿ. ಪ್ರಿಯರೇ, ಇದೊಂದು ಮಾನವ ಸಂಬಂಧದ ದೃಶ್ಯವಾಗಿತ್ತು. ಅಬ್ರಾಮನು ಎಲ್ಲವನ್ನೂ ಸಿದ್ಧ ಮಾಡಿಟ್ಟನು. ಅವನು ಕರ್ತನಿಗೋಸ್ಕರ ಕಾದಿರುವಾಗ ಆಕಾಶದ ಪಕ್ಷಿಗಳು ಹಾರಿ ಬಂದು ಆ ಮಾಂಸಗಳನ್ನು ಕುಕ್ಕುತ್ತಿದ್ದವು. ಆದರೆ ಅಲ್ಲಿ ಕಾಯುತ್ತಿದ್ದ ಅಬ್ರಾಮನು ಆ ಪಕ್ಷಿಗಳನ್ನು ಓಡಿಸುತ್ತಿದ್ದನು. ಪ್ರಿಯ ಮಿತ್ರನೇ, ನೀನು ಆ ದಿನಗಳಲ್ಲಿನ ಈ ನಿಯಮಗಳನ್ನು ತಿಳಿದವನಾಗಿ ಅಲ್ಲಿರುತ್ತಿದ್ದರೆ ನೀನು ಹೇಳುತ್ತಿದ್ದಿ, ಅಬ್ರಾಮನೇ, ನಿನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳುವವನು ಬರುವಂತೆ ಕಾಣುವುದಿಲ್ಲ, ಅವನು ಬರಲು ತಡವಾದಿತ್ತು ಎಂದು. ಆಗ ಅವನು, ಇಲ್ಲ, ಹಾಗೆ ನೆನೆಸಬೇಡ, ಇವುಗಳನ್ನು ಸಿದ್ಧ ಮಾಡಲು ನನಗೆ ಹೇಳಿದ್ದಾನೆ, ಅವನು ಖಂಡಿತವಾಗಿ ಒಪ್ಪಂದ ಮಾಡಿಕೊಳ್ಳಲು ಬಂದೇ ಬರುತ್ತಾನೆ ಎಂದು ಹೇಳುವನು. ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 12ನೇ ವಚನವನ್ನು. ಹೊತ್ತು ಮುಣುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು ಎಂಬುದಾಗಿ. ಅಬ್ರಾಮನು ನಿದ್ರೆಯಿಂದ ನಿತ್ರಾಣನಾಗಿ ಬಿದ್ದುಕೊಂಡನು. ಆದರೆ ಒಪ್ಪಂದ ಮಾಡಿಕೊಳ್ಳುವ ಬದಲು ದೇವರು ಅಬ್ರಾಮನನ್ನು ಹೀಗೆ ನಿತ್ರಾಣಿಯನ್ನಾಗಿ ಮಾಡಿದ್ದು ವಿಚಿತ್ರವಾಗಿ ಕಾಣುತ್ತದೆ. ಆದರೆ ಪ್ರಿಯರೇ, ಇದೊಂದು ವಿಶೇಷ ರೀತಿಯ ಒಡಂಬಡಿಕೆಯಾಗಿತ್ತು. ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಬೇಕಿದ್ದರಿಂದ ಆತನು ಕ್ರಮ ಪ್ರಕಾರವಾಗಿ ನಡೆದನು. ಅಬ್ರಾಮನು ಏನನ್ನೂ ಹೇಳಲಿಕ್ಕಿಲ್ಲದ್ದರಿಂದ ಅವನು ಇದನ್ನು ಅನುಸರಿಸಲಿಲ್ಲ. ಅಬ್ರಾಮನು ಕೇವಲ ದೇವರನ್ನು ನಂಬಿದ್ದನು ಅಷ್ಟೇ. ಪ್ರಿಯರೇ, ದೇವರು 2000 ವರ್ಷಗಳ ಹಿಂದೆ ತನ್ನ ಮಗನನ್ನು ಕಳಿಸಿದಾಗಲೂ ಇದೇ ರೀತಿಯಾಯಿತು. ತಂದೆಯಾದ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಮತ್ತು ಮಗನು ಈ ಲೋಕಕ್ಕೆ ಬಂದು ಲೋಕದ ನನ್ನ ನಿನ್ನ ಎಲ್ಲರ ಪಾಪಕ್ಕಾಗಿ ಸಾಯಲು ಒಪ್ಪಿಕೊಂಡನು. ಆತನನ್ನು ನಂಬುವ, ಆತನ ಕಾಣಿಕೆಯನ್ನು ಸ್ವೀಕರಿಸುವ ಯಾವನಾದರೂ ನಾಶಕ್ಕೆ ಗುರಿಯಾಗದೆ ನಿತ್ಯ ಜೀವವನ್ನು ಹೊಂದುತ್ತಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಆ ಒಡಂಬಡಿಕೆ ಆಗುವಾಗ ನಾನು ಅಲ್ಲಿರಲಿಲ್ಲ, ಆದರೆ ತಂದೆಯಾದ ದೇವರು, ಮಗನಾದ ದೇವರು ಅಲ್ಲಿದ್ದರು. ಮಗನು ಕ್ರೂಜೆಗೆ ಹೋದನು ಮತ್ತು ಆತನು ನನ್ನ ಪಾಪಕ್ಕಾಗಿ ಸತ್ತನು. ನಾನು ಪಾಪದಿಂದಾಗಿ ನಿಷ್ಕ್ರಿಯನಾಗಿದ್ದೆ. ನಾನು ಏನನ್ನೂ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದನು. ನಿಮ್ಮನ್ನು ಕೂಡ ಆತನು ರಕ್ಷಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅಬ್ರಾಮನು ಕೂಡ ಯಾವ ಕುರಿತು ಮಾತು ಕೊಡಲಿಲ್ಲ. ಒಂದು ವೇಳೆ ದೇವರು ಅಬ್ರಾಮನಿಗೆ, ನೀನು ಈ ಕಾರ್ಯಗಳನ್ನೆಲ್ಲ ಮಾಡುತ್ತೇನೆಂದು ಮಾತು ಕೊಡು ಎಂದು ಹೇಳಿರುತ್ತಿದ್ದರೆ, ಆ ರೀತಿ ಮಾಡಲು ಒಂದು ದಿನ ತಪ್ಪಿ ಹೋದರೆ ಆಗ ಒಪ್ಪಂದವು ಮುರಿಯಲ್ಪಟ್ಟಂತೆಯೇ ಆಗುತ್ತದೆ. ಆಗ ದೇವರು ತನ್ನ ಪಾಲಿನದ್ದನ್ನು ಮಾಡಬೇಕೆಂದಿರಲಿಲ್ಲ. ಆದರೆ ಪ್ರಿಯರೇ, ದೇವರು ತನ್ನ ಪಾಲಿನದ್ದನ್ನು ಮಾಡುತ್ತೇನೆಂದು ಹೇಳಿದ್ದಾನೆ ಮತ್ತು ಮಾನವನು ಅದಕ್ಕೆ ಒಪ್ಪಿಗೆಯನ್ನು ಮಾತ್ರ ಕೊಡಬೇಕೆಂದು ಹೇಳಿದ್ದಾನೆ. ಅಂದರೆ ದೇವರ ಮಾತನ್ನು ನಂಬಬೇಕು. ಪ್ರಿಯ ಮಿತ್ರನೇ, ನೀನು ದೇವರನ್ನು ನಂಬಬೇಕು. ಆತನು ಮಾಡಿದ್ದನ್ನು ಒಪ್ಪಿಕೊಳ್ಳಬೇಕು. ಪ್ರಿಯರೇ, ದೇವರನ್ನು ನಂಬುವುದೇ ರಕ್ಷಣೆಯಾಗಿದೆ. ಒಬ್ಬರು ತಾಯಿ ಮತ್ತು ಮಗನ ಸಂಭಾಷಣೆ ಈ ರೀತಿಯಾಗಿದೆ. ಏನೆಂದರೆ, ಕೆಲವು ವರ್ಷಗಳ ಹಿಂದೆ ಒಬ್ಬ ಸ್ಕಾಟ್ಲ್ಯಾಂಡಿನಲ್ಲಿದ್ದ ತಾಯಿಯ ಮಗನು ಗ್ಲಾಸ್ಗೋದಲ್ಲಿ ಕಾಲೇಜಿಗೆ ಹೋಗುತ್ತಿದ್ದನು. ಅವನು ಅವಿಶ್ವಾಸಿಯಾಗಿದ್ದನು. ಆಕೆ ತನ್ನ ಮಗನೊಂದಿಗೆ ಮಾತಾಡಿ ದೇವರು ಎಷ್ಟು ಅದ್ಭುತನಾಗಿದ್ದಾನೆಂದು, ತಾನು ಆತನಿಂದ ರಕ್ಷಣೆಯನ್ನು ಸ್ವೀಕರಿಸಿದ್ದೇನೆಂದು ಹೇಳಿದಳು. ಮಗನು ಇದನ್ನು ನಂಬಲಿಲ್ಲ. ಅವನಿಗೆ ಕೆಣಕಿದಂತಾಯಿತು. ಕೊನೆಗೆ ಅವನು ಹೇಳಿದನು, ನೀನು ರಕ್ಷಣೆ ಹೊಂದಿದೆಯೆಂದು ನಿನಗೆ ಹೇಗೆ ಗೊತ್ತು? ನಿನ್ನ ಚಿಕ್ಕ ಆತ್ಮ ದೇವರಿಗೆ ಏನೇನೂ ಅಲ್ಲದ್ದು ಎಂದನು. ಅವನು ಈ ವಿಶ್ವದ ವಿಶಾಲತೆಯೊಂದಿಗೆ ಆಕೆಯನ್ನು ಹೋಲಿಸಿ ಹೇಳಿದನು. ದೇವರು ಆಕೆಯ ಕುರಿತು ಯೋಚಿಸಲಿಕ್ಕೆ ಇಲ್ಲವೆಂದು ಹೇಳಿದನು. ಆಕೆ ಏನೂ ಪ್ರತಿ ನುಡಿಯದೆ ಅವನಿಗೆ ಉಪಹಾರ ಸಿದ್ಧಪಡಿಸಿದಳು. ಸಿದ್ಧವಾದಾಗ ಆಕೆ ಅವನೊಂದಿಗೆ ಕುಳಿತುಕೊಂಡು ಹೇಳಿದಳು, ಮಗನೇ, ನಾನೂ ಕೂಡ ಆ ಕುರಿತು ಯೋಚಿಸುತ್ತಿದ್ದೆ. ನೀನು ಹೇಳಿದ್ದು ಸರಿ ಇರಬಹುದು. ನನ್ನ ಚಿಕ್ಕ ಆತ್ಮ ದೇವರ ಲೆಕ್ಕಕ್ಕೆ ಬರಲಿಕ್ಕಿಲ್ಲ. ಈ ವಿಶ್ವದ ವಿಶಾಲತೆ ಎದುರು
ಆತನು ನನ್ನನ್ನು ಗಣನೆಗೆ ತರಲಿಕ್ಕಿಲ್ಲ. ಆದರೆ ಆತನು ನನ್ನನ್ನು ರಕ್ಷಿಸದಿದ್ದರೆ ಆತನಿಗೆ ನನಗಿಂತ ಹೆಚ್ಚಿನ ನಷ್ಟವಾದೀತು. ನನಗಂತೂ ಈ ಗಣನೆಗೆ ಬಾರದ ಚಿಕ್ಕ ಆತ್ಮ ನಾಶವಾಗುತ್ತಿತ್ತು. ಆದರೆ ಆತನು ನನ್ನ ಆತ್ಮವನ್ನು ರಕ್ಷಿಸುತ್ತೇನೆಂದು ಹೇಳಿದ್ದರಿಂದ ಆತನ ಘನತೆಗೆ ಕುಂದಾಗುತ್ತಿತ್ತು. ಆತನು ಒಪ್ಪಿಕೊಂಡಿದ್ದಾನಲ್ಲ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುತ್ತಾನೆಂದು ಹೇಳಿದ್ದಾನಲ್ಲವೇ ಎಂಬುದಾಗಿ. ಪ್ರಿಯರೇ, ಆ ಹೋಳುಗಳ ನಡುವೆ ದಾಟಿ ಹೋದವನು ದೇವರೇ. ಆತನೇ ಒಡಂಬಡಿಕೆ ಮಾಡಿಕೊಂಡವನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಚನವನ್ನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು ಎಂಬುದಾಗಿ. ಪ್ರಿಯರೇ, ಇಬ್ರಿಯರು ತಮ್ಮ ಸ್ವದೇಶದಿಂದ 3 ಸಾರಿ ಹೊರಹಾಕಲ್ಪಡುವರೆಂದು ವಾಕ್ಯದಲ್ಲಿ ಬರೆದದೆ. ಅವರು ತಮ್ಮ ಸ್ವದೇಶಕ್ಕೆ ತಿರುಗಿ ಬರುವರೆಂದೂ ಬರೆದದೆ. ಇದು ಪ್ರಥಮ ಬಾರಿಯಾಗಿದೆ. ಈ ಬಾರಿ ಅವರು ತಿರುಗಿ ಬಂದಿರುತ್ತಾರೆ. ಮುಂದಕ್ಕೆ ಬಾಬೇಲಿಗೆ ಸೆರೆಯಾಗಿ ಹೋಗಲಿದ್ದಾರೆ. ಅವರು ಸೆರೆಗೆ ಒಯ್ಯಲ್ಪಟ್ಟು ಬಳಿಕ ತಿರುಗಿ ದೇಶಕ್ಕೆ ಬಂದರು. ಕ್ರಿಸ್ತಶಕ 70ರಲ್ಲಿ ಯೆರೂಸಲೇಮ್ ನಾಶ ಮಾಡಲ್ಪಟ್ಟಿತು. 3ನೇ ಬಾರಿಗೆ ಅವರು ಚದರಿಸಲ್ಪಟ್ಟರು. ಅಲ್ಲಿಂದ ಅವರು ಪೂರ್ತಿ ಹಿಂತಿರುಗಿ ಬಂದಿಲ್ಲ. ಈಗ ಅವರು ಸ್ವದೇಶದಲ್ಲಿರುವುದು ಸತ್ಯವೇದದ ಮಾತಿನ ಪೂರೈಸುವಿಕೆಯಲ್ಲ, ಆದರೆ ದೇವರ ವಾಕ್ಯಾನುಸಾರ ಅವರು ಮುಂತಿರಿಸಲ್ಪಟ್ಟಂತೆಯೇ ಅವರು ತಿರುಗಿ ಸ್ವದೇಶಕ್ಕೆ ಸೇರಿಕೊಳ್ಳುತ್ತಾರೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ ಎಂಬುದಾಗಿ. ಪ್ರಿಯರೇ, ಅವರು ಐಗುಪ್ತ ದೇಶದಿಂದ ಮಹಾಸಂಖ್ಯೆಯಾಗಿ ಹೊರಬಂದರು. ಆದರೆ ಅಬ್ರಾಮನು ಅದನ್ನು ನೋಡಲಿಕ್ಕಾಗಲಿಲ್ಲ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅಬ್ರಾಮನಿಗೆ ಹೇಳುತ್ತಾ ಇದ್ದಾನೆ, ನಾನು ಇನ್ನೂ ಪ್ರೀತಿಸುವೆನಾದ್ದರಿಂದ ನಿನ್ನನ್ನು ಈಗಲೇ ಈ ದೇಶದಿಂದ ಸ್ಥಾಪಿಸುವುದಿಲ್ಲ. ಅವರು ನನ್ನ ಕಡೆಗೆ ತಿರುಗಿಕೊಳ್ಳಲು ಒಂದು ಅವಕಾಶ ಕೊಡುತ್ತೇನೆ. ಮತ್ತು ದೇವರು ಅಮೋರಿಯರಿಗೆ 400 ವರ್ಷಗಳ ಅವಕಾಶ ಕೊಟ್ಟನು. ಅದು ದೀರ್ಘಕಾಲವಲ್ಲವೇ? ಆ ದೇಶದಲ್ಲಿ ದೇವರ ಕಡೆಗೆ ತಿರುಗಿಕೊಂಡದ್ದೆಂದರೆ ಆ ಕಾನಾನ್ಯ ಸ್ತ್ರೀ ಮಾತ್ರ. ಸೂಳೆಯಾದ ರಹಾಬಳು, ಆಕೆ ದೇವರನ್ನು ನಂಬಿ ಆತನ ಕಡೆಗೆ ತಿರುಗಿಕೊಂಡಳು. ದೇವರು ನಿನ್ನನ್ನು ಕೇಳಿಕೊಳ್ಳುವುದು ಆತನನ್ನು ನಂಬಲು ಮಾತ್ರ. ಅಮೋರಿಯರಿಗೆ ದೇವರು ಇಷ್ಟು ದೀರ್ಘ ಅವಕಾಶ ಕೊಟ್ಟನು. ಮುಂದಕ್ಕೆ ನೋಡ್ರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 17ನೇ ವಚನವನ್ನು. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದೀವಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವೆರಡು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತವೆ. ಹೊಗೆ ಹಾಯುವ ಒಲೆಯು ದಂಡನೆಯನ್ನೂ ಸೂಚಿಸುತ್ತದೆ. ದೀವಟಿಗೆಯು ಲೋಕದ ಬೆಳಕಾದ ಕ್ರಿಸ್ತನಿಗೆ ಸೂಚನೆಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯುಪ್ರಟೀಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಅಂದರೆ ಕೇನಿಯರು, ಕೆನೇಜಿಯರು, ಕದ್ಮೋನಿಯರು, ಹಿತ್ತಿಯರು, ಪೆರೇಜಿಯರು, ರೇಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಷಿಯರು, ಯಬೂಷಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅಬ್ರಾಮನಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶವನ್ನು ಗುರುತಿಸಿದನು. ಆದರೆ ಅಬ್ರಾಮನು ಯಾವ ಮಾತು ಕೊಟ್ಟನು? ಏನೂ ಇಲ್ಲ. ಅವನು ದೇವರನ್ನು ನಂಬಿದನು ಮತ್ತು
ದೇವರು ನಿನಗಾಗಿ ಮಾಡಿದ್ದನ್ನು ನೀನು ನಂಬುವುದಾದರೆ ಆತನು ನಿನ್ನನ್ನು ಕೂಡ ಕೃಪೆಯಿಂದ ರಕ್ಷಿಸುತ್ತಾನೆ. ಪ್ರಿಯ ಮಿತ್ರನೇ, ಇದನ್ನು ತಿಳಿದುಕೊಳ್ಳುವುದು ಎಷ್ಟೋ ಅಗತ್ಯ. ಆದುದರಿಂದ ಪ್ರಿಯರೇ, ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದ್ದಂಥ ಸ್ಥಿತಿಯಲ್ಲಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಾವು ನಂಬಿಗಸ್ತರಾಗಿ ನಿನ್ನನ್ನು ಸೇವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರು ನಿನ್ನ ವಾಕ್ಯವನ್ನು ಕೇಳುವಾಗ, ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಅವರ ಜೀವಿತದಲ್ಲಿ ನಿನ್ನ ಕೃಪೆಯು, ನಿನ್ನ ಶುಭವು ಹಿಂಬಾಲಿಸಲಿ. ಪರಿಪೂರ್ಣ ಬಿಡುಗಡೆಯ ಸಂತೋಷದಲ್ಲಿ, ರಕ್ಷಣೆಯ ಜೀವಿತದಲ್ಲಿ ನಿನ್ನನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅದು ಅವನ ಲೆಕ್ಕಕ್ಕೆ ಏನೆಂದು ಎಣಿಸಲ್ಪಟ್ಟಿತು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅದು ಅವನ ಲೆಕ್ಕಕ್ಕೆ ಏನೆಂದು ಎಣಿಸಲ್ಪಟ್ಟಿತು. ಉತ್ತರ: ವಿಧೇಯತೆ, ವಿಶ್ವಾಸ, ನೀತಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಇಂದಿನ ಅಧ್ಯಯನವು ಎಷ್ಟೊಂದು ಆಶೀರ್ವಾದದಾಯಕವಾಗಿದೆ ಅಲ್ಲವೇ? ತನ್ನನ್ನು ಸಂಪೂರ್ಣವಾಗಿ ನಿರೀಕ್ಷಿಸುವವರಿಗೆ ದೇವರು ಗುರಾಣಿಯಾಗಿರುತ್ತಾನೆ. ಸಭೆಯು ಅಬ್ರಹಾಮನ ಆತ್ಮೀಕ ಸಂತಾನವಾಗಿದೆ. ದೇವರ ಮಾತನ್ನು ಅಂಗೀಕರಿಸಿಕೊಳ್ಳುವುದು ನಂಬಿಕೆಯಾಗಿದೆ. ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಹೊಗೆ ಹಾಯುವ ಒಲೆಯು ದಂಡನೆಯನ್ನು, ದೀವಿಟೆಯು ಲೋಕದ ಬೆಳಕಾದ ಕ್ರಿಸ್ತನನ್ನು ಸೂಚಿಸುವಾಗ ನಾವು ಬೆಳಕಿನ ಜೀವಿತದಲ್ಲಿ ಮುನ್ನಡೆದು ದೇವರ ರಾಜ್ಯವನ್ನು ಸೇರೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಿಯರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ನೀವು ಜೊತೆಯಾಗಿ ಸೇವೆಯಲ್ಲಿ ಮುನ್ನಡೆಯೋಣ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.